ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ಕರ್ತನಾದ ಯೇಸುವಿನ ವಾಕ್ಯ ಧ್ಯಾನ ಮಾಡುವುದಕ್ಕಾಗಿ ನಾವೆಲ್ಲರೂ ಕೂಡಿ ಬರುತ್ತಿರುವಾಗ ಚಿಕ್ಕ ಪ್ರಾರ್ಥನೆಯಿಂದ ಮುಂದೆ ಸಾಗೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಇದೇ ಕಾಲದಲ್ಲಿ ನಮ್ಮ ಅವಶ್ಯಕತೆಗಳ ಮೇರೆಗೆ ನಮ್ಮೊಂದಿಗೆ ಮಾತಾಡಿರಿ ಎಂದು, ನಿಮ್ಮ ಜೀವವುಳ್ಳ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ದೇವರ ಕೃಪೆಯಲ್ಲಿ ಮುಂದೆ ಸಾಗುತ್ತಾ ಇದ್ದೀರಾ? ದಿನಾಲು ನಮ್ಮ ದೇಹಕ್ಕೆ ಆಹಾರವು ಎಷ್ಟು ಅಗತ್ಯವಾಗಿದೆಯೋ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೂ ದೇವರ ವಾಕ್ಯವು ಅಷ್ಟೇ ಅವಶ್ಯಕವಾಗಿದೆ. ಮನುಷ್ಯನು ಬದುಕುವುದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ಯೇಸು ಹೇಳಿದ ಪ್ರಕಾರ ನಾವು ದೇವರೊಂದಿಗೆ ಸಹವಾಸ ಮಾಡುವಂಥದ್ದು, ದೇವರ ವಾಕ್ಯವನ್ನು ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಂಡು ದಿನವೂ ಕರ್ತನ ಬಾಗಿಲ ಬಳಿ ಕಾದಿರುವುದು ನಮಗೆಷ್ಟೋ ಮೇಲು. ನೋಡಿ ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸಬೇಕಾದರೆ ನಮಗೆ ಎಷ್ಟೇ ಇದ್ದರೂ, ಅಂದರೆ ಆಹಾರವಿದ್ದರು, ವಸ್ತ್ರವಿದ್ದರು, ಮನೆ ಇದ್ರು, ವಾಹನ ಇದ್ರು, ಹೊಲ ಆಸ್ತಿ ಪಾಸ್ತಿ ಇದ್ರು, ಎಲ್ಲವೂ ಇದ್ರೂ ಕೂಡ ಕರ್ತನು ನಮ್ಮ ಸಂಗಡ ಇಲ್ಲದಿದ್ದರೆ, ಕರ್ತನು ನಮ್ಮೊಂದಿಗಿಲ್ಲದಿದ್ದರೆ ನಮ್ಮ ಬದುಕು ಗೊಂದಲಮಯವಾಗಿರುತ್ತೆ. ಕಷ್ಟ ಕೊರತೆಗಳಿಂದ ಕೂಡಿರುತ್ತೆ, ಶ್ರಮೆ ಹೋರಾಟಗಳಿಂದ ಕೂಡಿರುತ್ತೆ. ಯಾಕೆಂದರೆ ನಮ್ಮನ್ನು ದೇವರು ಒಂದು ಮೆಟೀರಿಯಲಿಸ್ಟಿಕ್, ಅಂದರೆ ವಸ್ತುವಿನ ಹಾಗೆ ತಯಾರು ಮಾಡಲಿಲ್ಲ, ಆದರೆ ನಮ್ಮನ್ನು ತನ್ನ ಆಕಾರದಲ್ಲಿ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿಕೊಂಡಿದ್ದಾರೆ. ಮನುಷ್ಯನಿಗಿರುವ ಈ ಅವಯವಗಳೆಲ್ಲ ಎಲ್ಲಾ ಕೆಲಸಗಳಿಗಾಗಿ ಉಂಟು ಮಾಡಿದ್ದಾರೆ, ಆದರೆ ಹೃದಯವನ್ನು ಮಾತ್ರ ತನ್ನ ಆಲಯವನ್ನಾಗಿರುವುದಕ್ಕಾಗಿ ನೇಮಿಸಿದ್ದಾರೆ. ಆತನು ಇರಬೇಕಾದ ಸ್ಥಳದಲ್ಲಿ ಬೇರೆ ಏನೇ ಇಟ್ಕೊಂಡ್ರೂ ಕೂಡ ಅದು ಸಂಪೂರ್ಣ ಆಗಲ್ಲ. ಪ್ರಿಯರೇ, ಈ ದಿನ ದೇವರ ಸ್ಥಾನದಲ್ಲಿ ಒಂದು ವೇಳೆ ದುಡ್ಡಿಗಾಗಲಿ, ಸಂಪಾದನೆಗಾಗಲಿ, ಲೋಕಕ್ಕೆ, ಮನುಷ್ಯರಿಗೆ ಪ್ರಾಮುಖ್ಯತೆ ಕೊಡುವುದರಿಂದ ಅವರೆಲ್ಲರೂ ಕೂಡ ಒಂದು ಸಮಯದಲ್ಲಿ ಚೆನ್ನಾಗಿದ್ದಾಗಿಯೂ ಕೂಡ ಅವರ ಅಂತ್ಯವು ಕೊನೆಗೆ ಭಯಂಕರವಾಗಿರುವುದನ್ನು ನೋಡುತ್ತೇವೆ. ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೋ ಇಲ್ಲವೋ, ಆತನ ಜೊತೆಯಿರುವಿಕೆ ನಾವು ಹೊಂದಿಕೊಂಡಿದ್ದೇವೋ ಇಲ್ಲವೋ ಎಂಬ ಆಧ್ಯಾತ್ಮಿಕವಾದ ಸ್ಥಿತಿಯಲ್ಲಿರುವ ನಾವು ಮೇಲಿಂದ ಮೇಲೆ ಪರಿಶೀಲಿಸಿಕೊಳ್ಳಬೇಕು. ನೀವು ನಂಬುತ್ತಾ ಇದ್ದೀರಾ? ಇಮ್ಯಾನುವೇಲ್ ದೇವರ ಕುರಿತಾಗಿ ನಾವು ಕಲಿತಿದ್ದೇವೆ. 1 ತಿಂಗಳು ಕೂಡ ಆಗಿಲ್ಲ, 1 ತಿಂಗಳಾಯ್ತು ಅಂದ್ಕೊಳ್ತೇನೆ. ಎಷ್ಟೋ ಸಂದೇಶ ಕೇಳಿದ್ದೇವೆ. ದೇವರು ನಮ್ಮ ಸಂಗಡ ಇದ್ದಾರೆ, ನನ್ನ ದೇವರು ನನ್ನ ಸಂಗಡ ಇದ್ದಾರೆ ಎಂಬ ಧೈರ್ಯ ನಿಮಗಿದೆಯಾ? ನನ್ನ ಕರ್ತನು ನನ್ನನ್ನು ಮರೆತು ಹೋಗುವುದಿಲ್ಲ, ಆತನ ಕಣ್ಣುದೃಷ್ಟಿ ನನ್ನ ಮೇಲೆ ಇದೆ ಎಂಬ ನಂಬಿಕೆ ಇದೆಯಾ? ಹಾಗಾದರೆ ಆಗ ಧೈರ್ಯವಾಗಿರ್ತೀರಿ, ಸಂತೋಷವಾಗಿರ್ತೀರಿ. ಒಮ್ಮೆ ನೋಡಿಕೊಳ್ಳೋಣ ಬನ್ನಿ. ಜೆಫನ್ಯ ಪುಸ್ತಕ 3ನೇ ಅಧ್ಯಾಯ 16ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಆ ದಿನದಲ್ಲಿ ಜನರು ನಿಮಗೆ ಹೀಗೆ ಹೇಳುವರು, ಯೆರೂಸಲೇಮೇ ಭಯಪಡಬೇಡ, ಚೀಯೋನೇ ನಿನ್ನ ಕೈಗಳು ಜೋಲಿ ಬೀಳದಿರಲಿ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಏನಂತೆ? ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ, ನಿಮ್ಮೊಂದಿಗಿದ್ದಾರೆ, ನಿಮ್ಮ ಮಧ್ಯದಲ್ಲಿದ್ದಾರೆ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನಿದ್ದೇನೆ ಎಂದು ಹೇಳಿದಂತಹ ಯೇಸು ಈ ದಿನ ಕೂಡ ಆತ್ಮ ಸ್ವರೂಪಿಯಾಗಿ ನಮ್ಮ ಸಂಗಡ ಇದ್ದಾರೆ, ನಮ್ಮ ಮಧ್ಯದಲ್ಲಿದ್ದಾರೆ ಎಂಬುದಾಗಿ ನಂಬಬೇಕು. ಆತನ ಒಂದು ಇರುವಿಕೆಯನ್ನು ಗುರುತಿಸಬೇಕು. ಯೇಸುವನ್ನು ನಾವು ಶಾರೀರಿಕವಾಗಿ ನೋಡದೇ ಇರಬಹುದೇನೋ, ಆದರೆ ಆತನ ಸನ್ನಿಧಿಯನ್ನು ಅನುಭವಿಸಬಹುದು. ನಾವು ಅಕ್ರಮ ಕಾರ್ಯ ಮಾಡಿದಾಗ, ದೇವರಿಗೆ ದುಃಖ ಉಂಟು ಮಾಡಿದಾಗ, ದೇವರ ಆತ್ಮನನ್ನು, ದೇವರ ಸಮಾಧಾನವನ್ನು ಕಳೆದುಕೊಂಡಾಗ ಆಗ ಗೊತ್ತಾಗುತ್ತೆ ದೇವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಂದು. ನೋಡಿ ಪ್ರಿಯರೇ, ನಾವು ಬಹಳಷ್ಟು ಸಾರಿ ಆಧ್ಯಾತ್ಮಿಕವಾಗಿ ನಾವು ಎಲ್ಲಿದ್ದೇವೆ ಎಂದು ಆಲೋಚಿಸಲಾರದೆಯೇ ಆಚಾರ ಭಕ್ತಿಯಲ್ಲಿ ಮುಂದುವರಿಯುತ್ತಾ ಇರಬಹುದು. ಆದರೆ ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಮಾಡಬೇಕು. ಯಾಕೆಂದರೆ ನಮ್ಮ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ, ಆತನು ಶೂರನಾಗಿದ್ದಾನೆ, ಆತನು ನಿಮ್ಮನ್ನು ರಕ್ಷಿಸುವನು, ಆತನು ನಿಮ್ಮನ್ನು ರಕ್ಷಿಸುತ್ತಾನೆ. ಈ ರಕ್ಷಣೆ ಎಂಬ ಪದ ಒಂದು ಕ್ರೈಸ್ತರ ಪದವಾಗಿದೆ ಎಂದು ಅನೇಕರು ಅಂದುಕೊಳ್ತಾರೆ. ರಕ್ಷಣೆ ಅಂದರೆ ಕೇವಲ ಮಾನಸಾಂತರ ಅಂದುಕೊಳ್ತಾರೆ. ರಕ್ಷಣೆ ಅಂದರೆ ರಕ್ಷಿಸಲ್ಪಡುವಂಥದ್ದು, ಅಂದರೆ ಅನೇಕ ವಿಷಯಗಳಲ್ಲಿ ನಮಗೆ ಈ ರಕ್ಷಣೆ ಬೇಕು. ನೋಡಿ ಪ್ರಿಯರೇ, ನೀವು ಬಹಳಷ್ಟು ಸಾಲದ ಬಾಧೆಯಲ್ಲಿದ್ದೀರಿ ಅಂದ್ಕೊಳ್ಳಿ, ಬಹಳ ಸಾಲದಲ್ಲಿದ್ದೀರಿ ಅಂದ್ಕೊಳ್ಳಿ, ಬಹಳ ಕ್ರಿಟಿಕಲ್ಸ್
ಪರಿಸ್ಥಿತಿಯಲ್ಲಿದ್ದೀರಿ ಅಂದ್ಕೊಳ್ಳಿ. ಆ ಸಾಲ ತೀರಿಸದಿದ್ದರೆ ಮನೆ ಜಪ್ತಿ ಮಾಡಿಕೊಳ್ತಾರೆ ಅನ್ನುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿದ್ದೀರಿ ಅಂದ್ಕೊಳ್ಳಿ. ಅಂತಹ ಸಮಯದಲ್ಲಿ ಅಂದುಕೊಳ್ಳಲಾರದ ರೀತಿಯಲ್ಲಿ ನಿಮ್ಮ ಬಳಿಗೆ ಯಾರಾದರೂ ಬಂದು ಆ ಸಾಲದ ಅಮೌಂಟ್ ಎಲ್ಲ ನಿಮಗೆ ಕೊಟ್ಟು ನಿಮ್ಮ ಮನೆ ಹರಾಜಿಗೆ ಹಾಕಲ್ಪಡದೆ ನಿಮ್ಮ ಮನೆ ಜಪ್ತಿ ಮಾಡಿಕೊಳ್ಳಲಾರದೆ ನೀವು ಸಾಲ ತೀರಿಸಲು ಸಹಾಯ ಮಾಡಿದವರಿದ್ದಾರೆ ಅಂದ್ಕೊಳ್ಳಿ. ಅವರಿಗೇನು ಅನ್ನುತ್ತೀರಿ ನೀವು? ಅಯ್ಯ, ಸಮಯಕ್ಕೆ ಸರಿಯಾಗಿ ಬಂದು ರಕ್ಷಿಸಿದ್ದೀರಿ ಅನ್ನುತ್ತೀರಿ. ಅವರಿಗೆ ಆಪತ್ ಬಾಂಧವರೇ ಅನ್ನುತ್ತೀರಿ. ಅಂದರೆ ನಮಗೆ ದುಡ್ಡು ಬೇಕಾಗಿರುವಾಗ ಈ ದಿನಗಳಲ್ಲಿ ಆರ್ಥಿಕ ತೊಂದರೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಕೈಗೆ ದುಡ್ಡು ಸಿಗುತ್ತಾ ಇಲ್ಲ ಎಂಬುದಾಗಿ ಅಲ್ಲಿ ಇಲ್ಲಿ ತಿರುಗಾಡಿ ಬಡ್ಡಿಗಾಗಿ, ಬಹಳ ಹೆಚ್ಚಾದ ಬಡ್ಡಿಗೆ, ಎಷ್ಟು ಹೆಚ್ಚು ಬಡ್ಡಿಯಾದರೂ ಪರವಾಗಿಲ್ಲ ಕೊಡು ಅನ್ನುತ್ತಾರೆ. ದುಡ್ಡು ಸಿಕ್ಕರೆ ಸಾಕು ಎಂಬ ತೃಪ್ತಿಯಲ್ಲಿ ಈ ದಿನ ಅನೇಕರು ಬಡ್ಡಿಗಾಗಿ ದುಡ್ಡು ತೆಗೆದುಕೊಂಡು ಸಾಲಕ್ಕೆ ಒಳಗಾಗಿ ಇನ್ನು ಅದರಿಂದ ಹೊರಬರಲಿಕ್ಕಾಗದೆ ಇನ್ನು ರಕ್ಷಿಸಲು ಯಾರೂ ಇಲ್ಲದೆ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಕೆಲವರಂತೂ ಊರು ಬಿಟ್ಟು ಹೋಗ್ತಿದ್ದಾರೆ, ಫೋನ್ ನಂಬರ್ ಬದಲಾಯಿಸ್ತಿದ್ದಾರೆ, ಏನೇನೋ ಮಾಡುತ್ತಾರೆ. ಬೇಕಂತ ಮಾಡುತ್ತಾರೋ ಇಲ್ಲವೇ ನಿಜವೇ ಇಕ್ಕಟ್ಟಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಹಾಗೆ ಮಾಡ್ತಾರೋ ಗೊತ್ತಿಲ್ಲ. ಯಾವ ಕಡೆಗೆ ಹೋಗಬೇಕು ಎಂಬುದಾಗಿ ಗೊತ್ತಾಗಲ್ಲ. ಪಾಪವು ಒಬ್ಬನನ್ನು ಸಿಕ್ಕಾಕಿಸುತ್ತದೆ. ನೋಡಿ, ಪಾಪ ಮಾಡುವುದಕ್ಕಾಗಿ ಏನೋ ಸಹಜವಾಗಿ ನಾವು ಜೋಕ್ ಮಾಡಿ ಸಹಜವಾಗಿ ಸಾಲ ಮಾಡೋದಾದ್ರೆ, ಒಂಥರ ಸ್ವಲ್ಪವೇ ಸಹಜವಾಗಿ ಕುಡಿದಿದ್ದೇನೆ ನಾನು, ಒಂದು ಸಣ್ಣ ಪಾಪಕ್ಕೆ ಅವಕಾಶ ಕೊಟ್ಟಿದ್ದೇವೆ ಅಂದುಕೊಳ್ತೇವೆ. ಆ ಸಹಜವಾದ ಕಾರ್ಯಗಳು ನಿಮ್ಮನ್ನು ಚಿಕ್ಕಿಗೆ ಒಳಪಡಿಸುತ್ತವೆ, ಚಿಕ್ಕಿಗೆ ಸಿಕ್ಕಾಕಿಸುತ್ತವೆ. ಚಿಕ್ಕ ಚಿಕ್ಕ ಪಾಪಗಳು ನಮ್ಮನ್ನು ಚಿಕ್ಕಿನೊಳಗೆ ಸಿಕ್ಕಾಕಿಸುತ್ತವೆ. ಅದಕ್ಕೆ ಬಹು ಜಾಗರೂಕರಾಗಿರಬೇಕು. ಆ ಚಿಕ್ಕಿನಿಂದ ಹೊರ ಬರಲಿಕ್ಕಾಗದೆ ಮತ್ತೆ ನೀವು ಎಷ್ಟೇ ಪ್ರಯಾಸಪಟ್ಟರೂ ಮತ್ತಷ್ಟು ಹೆಚ್ಚು ಚಿಕ್ಕಿಗೆ ಒಳಗಾಗುತ್ತೀರಿ. ಮನುಷ್ಯರನ್ನು ಆತುಕೊಳ್ಳುವುದಾದರೆ ಮತ್ತಷ್ಟು ವರ್ಸ್ಟ್ ಆಗುತ್ತೆ ಪರಿಸ್ಥಿತಿ. ಕೆಲವರು ಕುಟುಂಬದಲ್ಲಿರುವ ಕಲಹ ನೆರೆಹೊರೆಯವರಿಗೆ ಹೋಗಿ ಹಂಚಿಕೊಳ್ಳುವುದಾದರೆ ಅವರು ಊರಿಗೆಲ್ಲ ಡೊಂಗರ ಸಾರಿ ಮತ್ತಷ್ಟು ಅವಮಾನಗೊಳಿಸುತ್ತಾರೆ. ಕೆಲವೊಂದು ಸಾರಿ ಯಾರಿಗೂ ಹೇಳಿಕೊಳ್ಳದೆ ಮನಸ್ಸಿನೊಳಗೆ ನೊಂದುಕೊಳ್ತಾ ಇರ್ತೇವೆ. ಆದರೆ ನಾವು ಮರೆತು ಹೋಗಿದ್ದೇವೆ ಕರ್ತನು ನಮ್ಮ ಮಧ್ಯದಲ್ಲಿದ್ದಾರೆ ಎಂದು. ಆತನು ನಮ್ಮನ್ನು ರಕ್ಷಿಸುತ್ತಾರೆ. ಎಷ್ಟು ಜನರಿಗೆ ಈ ದಿನ ನಂಬಿಕೆ ಇದೆ? ಯೇಸುವನ್ನು ಅಂಗೀಕರಿಸಿದಂದಿನಿಂದ ಆತನು ನನ್ನೊಂದಿಗಿದ್ದಾನೆ, ನನ್ನೊಳಗಿದ್ದಾನೆ. ಆತನಿಗೆ ಮೊರೆ ಇಟ್ಟರೆ ನನಗೆ ರಕ್ಷಣೆ ದೊರಕುತ್ತದೆ, ವಿಮೋಚನೆ ದೊರಕುತ್ತದೆ, ಬಿಡುಗಡೆ ದೊರಕುತ್ತದೆ, ನನಗೆ ಸಹಾಯ ದೊರಕುತ್ತದೆ. ಮೇಲಿಂದ ಮೇಲೆ ದೇವರ ಸಹಾಯವನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ಅವಕಾಶ ಇದೆ ಪ್ರೇರೆ. ನಮ್ಮ ಕರ್ತನು ವಿಮೋಚಕನು, ವಿಮೋಚಿಸುತ್ತಾರೆ. ನಮ್ಮನ್ನು ರಕ್ಷಿಸಿ ನಮ್ಮ ಸಂಗಡ ಇರುವಾತನಾಗಿದ್ದಾರೆ, ನಮ್ಮ ಮಧ್ಯದಲ್ಲಿರುವಾತನಾಗಿದ್ದಾರೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲವೆಂದು ಹೇಳಿದಾತನಾಗಿದ್ದಾರೆ. ದಾನಿಯೇಲನ ಪುಸ್ತಕದಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಇದ್ದಾರಲ್ಲವೇ? ಆ ದೇಶದಲ್ಲಿ ಎತ್ತರವಾದ ಪ್ರತಿಮೆಗೆ ಅಡ್ಡ ಬೀಳಬೇಕೆಂದಾಗ ಎಲ್ಲರೂ ಅಡ್ಡ ಬೀಳುತ್ತಾರೆ. ಅಡ್ಡ ಬೀಳದಿದ್ರೆ ಅಗ್ನಿಗುಂಡಿಯೊಳಗೆ ಹಾಕುತ್ತೇವೆ ಎಂಬ ಆಜ್ಞೆ ಇದ್ದಾಗ ಎಲ್ಲರೂ ಅಡ್ಡ ಬೀಳುತ್ತಾರೆ. ಆದರೆ ಕೇವಲ 3 ಅಡ್ಡ ಬೀಳುವುದಿಲ್ಲ. ಆ 3 ಯಾರು? ದಾನಿಯೇಲನ ಸ್ನೇಹಿತರಾಗಿರುವ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಆಗಿದ್ದಾರೆ. ದಾನಿಯೇಲನು ಬೇರೆ ಪ್ರಾಂತ್ಯದಲ್ಲಿದ್ದನಂತೆ ಆ ಸಮಯದಲ್ಲಿ. ಯಾಕೆ ದಾನಿಯೇಲನು ಆಗಿರಲಿಲ್ಲ ಎಂದು ಕೆಲವರು ಪ್ರಶ್ನಿಸ್ತಾರೆ. ದಾನಿಯೇಲನಿಗೆ ಅನೇಕ ಸ್ಥಳಗಳಿಗೆ ತಿರುಗಾಡಿಸುತ್ತಾರೆ. ಅವನು ಆ ಪ್ರಾಂತ್ಯದಲ್ಲಿ ಇಲ್ಲದಕ್ಕಾಗಿ ಅವನ ನೋಟಿಸ್ಗೆ ಅದು ಬರಲಿಲ್ಲ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಈ 3 ನಾವು ಅಡ್ಡ ಬೀಳುವುದಿಲ್ಲ, ನಮ್ಮ ದೇವರ ಹೊರತಾಗಿ ಬೇರೆ ಯಾರಿಗೂ ಅಡ್ಡ ಬೀಳುವುದಿಲ್ಲ ಅನ್ನುತ್ತಾರೆ. ಆಗ ರಾಜನು ಕರೆಯಿಸಿ, ನಿಮಗೆ ನಿಜವಾಗಲೂ ನಿಮ್ಮ ದೇವರು ಅಷ್ಟು ಸಹಾಯ ಮಾಡುತ್ತಾರೋ ಅಂದಾಗ, ಹೌದು, ನಮ್ಮ ದೇವರು ರಕ್ಷಿಸಲು ಸಮರ್ಥನು. ರಕ್ಷಿಸಿದರೆ ಸರಿ, ರಕ್ಷಿಸದಿದ್ದರೂ ಸಹ ನಾವು ಈ ವಿಗ್ರಹಕ್ಕೆ ಅಡ್ಡ ಬೀಳಲ್ಲ ಅನ್ನುತ್ತಾರೆ. ರಾಜನಿಗೆ ಕೋಪ ಬಂತು. ಅಗ್ನಿ ಮತ್ತಷ್ಟು ಹೆಚ್ಚು ಮಾಡಿ ಆ ಅಗ್ನಿಗುಂಡಿಯೊಳಗಡೆ ಹಾಕುತ್ತಾನೆ. ಕಿರ್ಚಾಡ್ತಾರೆ ಅಂದುಕೊಂಡ. ಅಯ್ಯೋ ಬಾಧೆ, ಅಯ್ಯೋ ಸಾಯ್ತಿದ್ದೇವೆ ಅಂದುಕೊಳ್ತಾರೆ ಅಂದುಕೊಂಡ. ಅಯ್ಯೋ ಸುಟ್ಟು ಸಾಯ್ತಿದ್ದೇವೆ ಎಂದು ಕಿರ್ಚುತ್ತಾರೆ ಅಂದುಕೊಂಡ. ಆದರೆ ಒಳಗಡೆಯಿಂದ ಯಾವ ಶಬ್ದ ಬರಲಿಲ್ಲ. ರಾಜನು ಹೋಗಿ ಬಾಗಿ ನೋಡಿದಾಗ ಆ ಫರ್ನೆನ್ಸ್ ಆ ದಿನಗಳಲ್ಲಿ ಗ್ಲಾಸ್ನಿಂದ ಮಾಡ್ತಾ ಇದ್ರಂತೆ, ಟ್ರಾನ್ಸ್ಪರೆಂಟ್ ಆಗಿರ್ತಾ ಇತ್ತಂತೆ. ಒಳಗಡೆ ಏನು ನಡೀತಾ ಇದೆ ನೋಡ್ಬೋದಿತ್ತಂತೆ. ಅಂತಹ ಆ ಸೆರೆಯೊಳಗೆ, ಆ ಅಗ್ನಿಗುಂಡಿಯೊಳಗೆ ಅವನು ಬಾಗಿ ನೋಡಿದಾಗ ಏನು ಹೇಳ್ತಾನೆಂದು ಒಮ್ಮೆ ನೋಡೋಣ ಬನ್ನಿ. ದಾನಿಯೇಲನ ಪುಸ್ತಕ, ದಾನಿಯೇಲನ ಪುಸ್ತಕ ಅದರಲ್ಲಿ 3ನೇ ಅಧ್ಯಾಯ 25ನೇ ವಚನ. ಅದಕ್ಕೆ ರಾಜನು, ನಾವು 3 ಬಂಧಿಸಿ ಅಗ್ನಿಗುಂಡಿಯೊಳಗಡೆ ಹಾಕಿದೇವಲ್ಲವೇ? ಹೌದು ಅನ್ನುತ್ತಾರೆ, ಸತ್ಯವೇ ಅನ್ನುತ್ತಾರೆ. ನೋಡಿ ಪ್ರಿಯರೇ, 25ನೇ ವಚನ ಹೇಳುತ್ತೆ, ಅದಕ್ಕೆ ರಾಜನು,
ಇಗೋ, ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುವುದನ್ನು ನೋಡುತ್ತೇನೆ ಅನ್ನುತ್ತಾನೆ. ನಾವು ಮೂವರನ್ನಲ್ಲವೋ ಒಳಗೆ ಹಾಕಿರೋದು? ನಾನು 4 ಜನರನ್ನು ನೋಡ್ತಿದ್ದೇನೆ. ನಾವು ಸರಪಣಿಗಳನ್ನು ಬಂಧಿಸಿದ್ದೇವಲ್ಲವೇ? ಸರಪಣಿಗಳಿಲ್ಲದೆ ಚೆನ್ನಾಗಿ ಸಂಚರಿಸ್ತಾ ಇದ್ದಾರೆ, ಹರಟೆ ಹೊಡೆಯುತ್ತಿದ್ದಾರೆ, ಮಾತಾಡಿಕೊಳ್ತಿದ್ದಾರೆ, ಹ್ಯಾಪಿಯಾಗಿದ್ದಾರೆ. ಅಷ್ಟೊಂದು ದೊಡ್ಡ ಬೆಂಕಿ ಉರಿಯುತ್ತಾ ಇದ್ರೂ ಕೂಡ ಅವರು ಸುಡುತ್ತಾ ಇಲ್ವಲ್ಲ? ಇದು ಹೇಗೆ? 4ನೇ ವ್ಯಕ್ತಿ ಯಾರು? ಆ 4ನೇ ವ್ಯಕ್ತಿಯೇ ನಮ್ಮ ಕರ್ತನು ನಮ್ಮನ್ನು ಆಪತ್ತಿನಲ್ಲಿ ಆದುಕೊಳ್ಳುವ ಆತನಾಗಿದ್ದಾರೆ. ನೀವು ಅಗ್ನಿಯಂತಹ ಶೋಧನೆಗಳನ್ನು ಹಾದು ಹೋಗುವಾಗ ನಿಮಗೆ ಯಾವ ಅಪಾಯ ಬರದಂತೆ, ಹಾನಿಯಾಗದಂತೆ ಕಾಪಾಡುವ ಆತನೇ ಕರ್ತನಾಗಿದ್ದಾರೆ. ನಮಗೆದುರಾಗುವ ಕೆಲವು ಶೋಧನೆಗಳಿಗೆ ನಾವು ಒಳಗಾಗುವುದಾದರೆ ಇಷ್ಟೊತ್ತಿಗೆ ನಾವು ಏನಾಗಿ ಹೋಗ್ತಿದ್ದೇವೋ ಗೊತ್ತಿಲ್ಲ. ಶೋಧನೆ ಜಯಿಸುವುದಕ್ಕಾಗಿ ನಮ್ಮೊಂದಿಗಿರುವಂತಹ ದೇವರು ತನ್ನ ಕೃಪೆ, ಬಲ ನಮಗೆ ಕೊಟ್ಟಿರುವುದರಿಂದ ನಾವು ಜಯಿಸಿದೆವು. ಧಗಧಗನೆ ಉರಿಯುವ ಬೆಂಕಿಯೊಳಗಡೆ ಹಾಕಿದಾಗ ಯಾರು ಸುಡದೇ ಇರ್ತಾರೆ ಹೇಳಿ? 4 ನೋಡುತ್ತೇನೆ, ನಾವು 3 ಹಾಕಿದ್ದೇವಲ್ಲವೇ ಅನ್ನುತ್ತಾನೆ. ದೇವರು ಹೇಳ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ, ಭಯಪಡಬೇಡಿರಿ, ಧೈರ್ಯ ತಂದುಕೊಳ್ಳಿರಿ. ಆತನು ನಮ್ಮ ಸಂಗಡ ಇದ್ರೆ ದೊಡ್ಡ ಕವಚ ಇದ್ದ ಹಾಗೆ. ಆತನು ನಮ್ಮ ಸಂಗಡ ಇದ್ರೆ ಕೇಡು ನಮ್ಮಿಂದ ದೂರ ಇರುತ್ತೆ. ಆತನು ನಮ್ಮೊಂದಿಗಿದ್ರೆ ನಾಶನ ನಮ್ಮಿಂದ ದೂರ ಇರುತ್ತೆ. ಆತನು ನಮ್ಮ ಸಂಗಡ ಇದ್ರೆ ಮರಣ ನಮ್ಮ ತಂಟೆಗೆ ಬರಲ್ಲ. ಲಾಜರನು ಸತ್ತಾಗ ಮಾರ್ತಳು ಬಂದು ಅದನ್ನೇ ಹೇಳ್ತಾಳೆ, ಸ್ವಾಮಿ, ನೀವು ನಮ್ಮೊಂದಿಗಿದ್ದಿದ್ದೇ ಆದ್ರೆ ನಮ್ಮ ತಮ್ಮನು ಸಾಯ್ತಾ ಇರಲಿಲ್ಲಯ್ಯಾ. ನೀನಿಲ್ಲದ ಸಮಯದಲ್ಲಿ ಸೈತಾನನು ನಮಗೆ ಈ ರೀತಿ ಬಾಧೆಪಡಿಸಿದ್ದಾನೆ ಎನ್ನುವಂತೆ ಹೇಳ್ತಾಳೆ. ನೀನು ನಮ್ಮೊಂದಿಗಿರೋದಾದರೆ ಎಂದು ಮರಿಯಳು ಕೂಡ ಅದನ್ನೇ ಹೇಳ್ತಾಳೆ. ನಮ್ಮ ತಮ್ಮನ್ನು ಸಾಯುತ್ತಾ ಇರಲಿಲ್ಲ ಅನ್ನುತ್ತಾಳೆ. ಎಲ್ಲಿ ಯೇಸು ಇದ್ದಾರೋ ಅಲ್ಲಿ ಜೀವವಿದೆ, ಎಲ್ಲಿ ಯೇಸು ಇದ್ದಾರೋ ಅಲ್ಲಿ ಕಾವಲು ಇದೆ, ಎಲ್ಲಿ ಯೇಸು ಇದ್ದಾರೋ ಅಲ್ಲಿ ರಕ್ಷಣೆ ಇದೆ, ಅಲ್ಲಿ ಆದರಣೆ ಇದೆ. ನಿಮ್ಮೊಳಗೆ ದೇವರಿದ್ದಾರೋ? ನಿಮ್ಮೊಂದಿಗೆ ದೇವರಿದ್ದಾರೋ? ನಿಮ್ಮ ಮನೆಯೊಳಗೆ ದೇವರನ್ನು ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸುತ್ತಿದ್ದೀರೋ? ಹೃದಯವೆಂಬ ಆಲಯದಲ್ಲಿ ಆತನು ಇರುವಾಗ ನಿಮ್ಮ ಜೀವಿತದಲ್ಲಿ ನೀವು ಬೆಳಗಿಸಲ್ಪಡ್ತೀರಿ, ನಿಮ್ಮ ಮನೆಗೆ ಆಶೀರ್ವಾದಕರವಾಗಿ ಮಾರ್ಪಡ್ತೀರಿ. ನಾವು ದೇವರಿಗೆ ಅದನ್ನು ಇದನ್ನು ಮಾಡಬೇಕೆಂದು ಪ್ರಯತ್ನ ಪಡ್ತಾ ಇದ್ದೇವೆ ಹೊರತು ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಿರುವುದಕ್ಕಾಗಿ ನಾವು ದೇವರಿಗೆ ಎಷ್ಟೋ ಸ್ತುತಿಸಬೇಕು. 4 ವ್ಯಕ್ತಿಗಳನ್ನು ನೋಡ್ತಾನೆ. ಕಾರಣ, ಭಯಂಕರವಾದ ಬೆಂಕಿಯಲ್ಲಿ ಅವರು ಸುಡಲ್ಪಡಲಿಲ್ಲ. ಅವರನ್ನು ಹೊರಗೆ ಕರೆತಂದಾಗ ಏನಾಯ್ತು ನೋಡಿ, ಅಲ್ಲೇ ಇದೆ 27ನೇ ವಚನ ಹೇಳುತ್ತೆ, ಆ ಮನುಷ್ಯರನ್ನು ಪರೀಕ್ಷಿಸಿ ಅವರ ದೇಹಕ್ಕೆ ಬೆಂಕಿಯು ಯಾವ ಹಾನಿ ಮಾಡದೇ ಇರುವುದನ್ನು ನೋಡಿ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಎಂತಹ ದೊಡ್ಡ ಕಾವಲು ಇದಾಗಿದೆ ನೋಡಿ. ಅವರು ಧರಿಸಿರುವಂತಹ ವಸ್ತ್ರ ಕೂಡ ಸುಟ್ಟೋಗಲಿಲ್ಲ. ತಲೆ ಕೂದಲು ಬಹಳ ಬೇಗ ಸುಟ್ಟೋಗ್ತವೆ ಬೆಂಕಿಯೊಳಗೆ ಬಿದ್ದ ಕೂಡಲೇ. ತಲೆ ಕೂದಲು ಕೂಡ ಸುಟ್ಟೋಗ್ಲಿಲ್ಲ. ಅವರು ಸಂತೋಷದಿಂದ ಆ ಅಗ್ನಿಗುಂಡಿಯೊಳಗಡೆ ಇದ್ದಿರುವುದನ್ನು ನೋಡಿದಾಗ ಆ ರಾಜನಿಗೆ ಆಶ್ಚರ್ಯವೆನಿಸಿತು. 4ನೇಯವನ ರೂಪವು ದೇವದೂತನ ಸ್ವರೂಪದಂತಿದೆ. ದೇವರು ಅವರ ಸಂಗಡ ಇದ್ದಿರೋದ್ರಿಂದ ಎಂಥದೇ ಪ್ರಮಾದದಲ್ಲಾಗಲಿ ನಾವು ಕಾಪಾಡಲ್ಪಡುವವರಾಗಿರ್ತೇವೆ. ಈ ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ರಾಜನು ಹೊರಗೆ ಕರೆತಂದು ಅವರನ್ನು ಪರಿಶೀಲಿಸಿದ ನಂತರ ಹೇಳ್ತಾನೆ, ಇಗೋ, ಇವರ ದೇವರೇ ದೊಡ್ಡ ದೇವರು. ಇಂತಹ ದೇವರನ್ನೇ ನಾವೆಲ್ಲರೂ ನಂಬಬೇಕು ಎಂಬುದಾಗಿ ಎಲ್ಲ ಪ್ರಾಂತ್ಯಗಳಿಗೆ, ಎಲ್ಲ ಭಾಷೆಯವರಿಗೆ ಈ ವಾರ್ತೆ ಕಳಿಸಿದನಂತೆ. ನೀವು ದೇವರಿಗಾಗಿ ನಿಲ್ಲುವುದಾದರೆ ನಿಮ್ಮ ಮುಖಾಂತರ ಅನೇಕರನ್ನು ದೇವರು ಆಶೀರ್ವದಿಸುತ್ತಾರೆ. ನೀವೇ ಭಯಪಡುತ್ತಾ ಇರೋದಾದರೆ, ನೀವೇ ಕುಗ್ಗಿ ಹೋಗುತ್ತಿರುವುದಾದರೆ, ಬೆದರಿಕೆಗೊಳಗಾಗುತ್ತಿರುವುದಾದರೆ, ಆಪತ್ಕಾಲದಲ್ಲಿ ವಿಶ್ವಾಸಿಯಾಗಿರುವಂತಹ ನೀವೇ ಗಾಬರಿಗೊಳ್ಳುವುದಾದರೆ, ಮತ್ತೆ ಅವಿಶ್ವಾಸಿಗಳ ಸಂಗತಿ ಏನು? ಅದಕ್ಕಾಗಿಯೇ ಇಂದಿನಿಂದ ದೇವರೇ, ನೀವು ನಮ್ಮೊಂದಿಗಿರಿ, ನಮ್ಮ ಮಧ್ಯದಲ್ಲಿರಿ ಎಂದು ಕರೆಯುವಾಗ ನಮ್ಮ ಮಧ್ಯದಲ್ಲಿರ್ತಾರೆ, ನಮ್ಮೊಂದಿಗಿರ್ತಾರೆ. ಆತನು ಶೂರನಾಗಿದ್ದಾನೆ, ಆತನು ಬಲವುಳ್ಳವನಾಗಿದ್ದಾನೆ, ಆತನು ನಮ್ಮನ್ನು ಹೋರುವಾತನು, ಕಾಪಾಡುವಾತನು ಆಗಿದ್ದಾರೆ, ಆತನು ನಮ್ಮನ್ನು ರಕ್ಷಿಸುವಾತನಾಗಿದ್ದಾರೆ. ದೇವರಿಗೆ ಹೇಳೋಣ, ದೇವರೇ, ಈ ವರ್ಷ ಮುಂದೆ ಸಾಗುವಾಗ ನಿಮ್ಮ ಜೊತೆ ಇರುವಿಕೆ, ನಿಮ್ಮ ನೆರಳು, ನಿಮ್ಮ ಸನ್ನಿಧಿ ನಮಗೆ ದಯಪಾಲಿಸಿರಿ ದೇವರೇ ಎಂಬ ಪ್ರಾರ್ಥನೆಯೊಂದಿಗೆ ದೇವರಿಗೆ ಮೊರೆ ಇಡೋಣ. ಬನ್ನಿರಿ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳ್ತಿದ್ದಾರೋ ಒಂದು ಸಾರಿ ಅವರನ್ನೆಲ್ಲ ನೋಡಿರಿ ದೇವರೇ. ನಮ್ಮ ಜೀವಿತದಲ್ಲಿ ದೇವರೇ, ನೀವಿಲ್ಲದೆ ನಾವು ಬದುಕಬೇಕೆಂದು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಬದುಕು ಬರುಡಾದ ಬದುಕಾಗಿಯೇ ಇರುತ್ತೆ. ಎಷ್ಟೇ ಸಂಪಾದಿಸಿಕೊಂಡ್ರೂ ಕೂಡ ನೀವಿಲ್ಲದ ಜೀವಿತ ದೌರ್ಭಾಗ್ಯದಿಂದ ಕೂಡಿದ ಜೀವಿತವಾಗಿದೆ ಎಂದು ಗುರುತಿಸಿ ನಮ್ಮ ಹೃದಯದಲ್ಲಿ ಯಾವಾಗಲೂ ಕುಗ್ಗಿದ, ಜಜ್ಜಿದ
ಮನಸ್ಸು ಹೊಂದಿಕೊಂಡಿರುವುದಕ್ಕಾಗಿ ಸಹಾಯ ಮಾಡಿರಿ. ಕುಗ್ಗಿದ ಜಜ್ಜಿದ ಹೃದಯವುಳ್ಳವರನ್ನು ನೀವು ಪ್ರೀತಿಸ್ತೀರಿ. ಅವರೊಂದಿಗೆ ನಿವಾಸಿಸಬೇಕೆಂದು ಆಶಿಸುತ್ತಾ ಇರೋದ್ರಿಂದ ನಮ್ಮ ಹೃದಯದೊಳಗೆ ಬನ್ನಿರಿ ದೇವರೇ. ಈ ಅಂತ್ಯಕಾಲದಲ್ಲಿ ಭಯಂಕರವಾದ ದಿನಗಳಲ್ಲಿ ನಾವಿದ್ದೇವೆ. ನಮ್ಮ ಭಕ್ತಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಯಥಾರ್ಥ ಹೃದಯವುಳ್ಳವರಾಗಿ ನಂಬಿಕೆಯಲ್ಲಿ ಅಭಿವೃದ್ಧಿಯಾಗುವ ಹಾಗೆ ಕಷ್ಟ ನಷ್ಟ ಸಹಿಸಿಕೊಂಡು ಸುವಾರ್ತೆ ಸೇವೆಯಲ್ಲಿ ಮುಂದೆ ಸಾಗಲು ಸಹಾಯ ಮಾಡಿರೆಂದು ಬೇಡಿಕೊಳ್ತೇವೆ. ಯಾರ್ಯಾರು ಈ ಮಾತುಗಳನ್ನು ಕೇಳ್ತಿದ್ದಾರೋ, ಯಾವ ಯಾವ ಅವಶ್ಯಕತೆಗಳಲ್ಲಿ ಬಾಧೆಗಳಲ್ಲಿದ್ದಾರೋ ಅಂಥವರನ್ನೆಲ್ಲ ದರ್ಶಿಸಿ ಅವರ ಜೀವಿತದಲ್ಲಿ ಪವಿತ್ರಾತ್ಮನ ಕಾರ್ಯ ನಡೆಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಊರನ್ನು ಟೈಪ್ ಮಾಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇತರರಿಗೂ ಶೇರ್ ಮಾಡಿರಿ ಮತ್ತು ಅನೇಕರು ಆಶೀರ್ವಾದ ಹೊಂದಿ ಅನೇಕರು ರಕ್ಷಿಸಲ್ಪಡುವ ಹಾಗೆ, ಅನೇಕರಿಗೆ ಸುವಾರ್ತೆ ತಲುಪುವ ಹಾಗೆ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.